ಎಲ್ಲರಿಗೂ ನಮಸ್ಕಾರ. ಮೆಜೆಸ್ಟಿಕ್ ಅಂತ ಒಂದು ಸಿನಿಮಾದ ಹೆಸರು ಕೇಳಿದ್ರೆ ನನಗೆ ತುಂಬ ದುಃಖ ಬರುತ್ತೆ. ನನ್ನ ಗುರುಗಳು PN ಸತ್ಯ ಅವರು, ನಿಜವಾಗ್ಲೂ ತುಂಬ ದುಃಖ ಆಗುತ್ತೆ. ನನ್ನ ಸಿನಿಮಾ ರಂಗಕ್ಕೆ ಪರಿಚಯ ಮಾಡಿಸಿದ್ದು ಪ್ರೇಮ್. ಅದಾದಮೇಲೆ ನನ್ನ ಸಿನಿಮಾ ಕಲಿಕೆ ಮತ್ತು ಮುಂದುವರಿಕೆ ಹೇಳ್ಕೊಟ್ಟಿದ್ದು ನನ್ನ ಗುರು PN ಸತ್ಯ ಅವರು. ಆ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಹೆಸರಾಂತ ನಿರ್ದೇಶಕರನ್ನ, ಒಬ್ಬ ಲೆಜೆಂಡ್ ಡೈರೆಕ್ಟರ್ನ ಕೊಡ್ತು. ಆ ಸಿನಿಮಾಯಿಂದ ಶ್ರುತಿಯಮ್ಮ ಹೇಳ್ದಂಗೆ ಅದಾನುಬಾಹು ಇಡೀ ಸಿನಿಮಾದ ಹೊರೆ ಹೊತ್ತು ಕನ್ನಡ ಚಿತ್ರರಂಗದ ಲೆಜೆಂಡರಿ ಆಕ್ಟರ್ ಆಗಿದ್ದಾರೆ ನಮ್ಮ ಡಿ ಬಾಸ್ ದರ್ಶನ್. ಖುಷಿ ಆಗುತ್ತೆ ಮೆಜೆಸ್ಟಿಕ್ ಅಂತ ಅಂದ ತಕ್ಷಣ. ಇನ್ನೊಂದೇನಂದ್ರೆ ಮೆಜೆಸ್ಟಿಕ್ 2 ಸಿನಿಮಾ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ಭರತ್ ಮಾಡಿದ್ದಾರೆ. ಆಸ್ ಯೂಶುವಲ್ ಇವ್ರಿಗೂ ನನಗೂ ತುಂಬ ಟಕಾಪಾರ್ ನಡೆದಿದೆ. ಶ್ರುತಿ ಅಮ್ಮನಿಗೂ ನನಗೂ ಸಿನಿಮಾದಲ್ಲಿ ನನ್ನ ಸ್ನೇಹಿತರು ಮಾಡಿದ್ದಾರೆ. ಆನ್ ಸ್ಕ್ರೀನ್ ಖಂಡಿತ ಚೆನ್ನಾಗಾಗಿದೆ. ನನ್ನ ಅವರ ಕಾಂಬಿನೇಷನ್ ತುಂಬ ನನಗೆ ಇಷ್ಟ ಆಯ್ತು ಪರ್ಸನಲ್. ಯಾಕಂದ್ರೆ ನಾನು ಅವ್ರ ಅಭಿಮಾನಿ, ನಿಜ ಹೇಳ್ಬೇಕಂದ್ರೆ ಅಭಿಮಾನಿ, ನಿಜವಾಗ್ಲೂ ಅಭಿಮಾನಿಯಾಗಿ ನನ್ನ ಹೆಂಡತಿ ಅಂತೂ ಇನ್ನೂ ಅದ್ಭುತವಾದ ಅಭಿಮಾನಿ. ನಿಮಗೆ ಅವ್ಳು ಹೇಳ್ತಾನೆ ಇರ್ತೀನಿ. ಸೊ ಮೆಜೆಸ್ಟಿಕ್ ಇಲ್ಲಿ ನಾನು ಮುಖ್ಯವಾಗಿ ರಾಮು, ನಿರ್ದೇಶಕ ರಾಮುಗೆ ನಾನು ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ರಾಮು ಒಳ್ಳೇದಾಗ್ಲಿ. ಎಲ್ಲದಕ್ಕಿಂತ ಅವಾಗಲೇ ನಮ್ಮ ಸಂಗೀತ ನಿರ್ದೇಶಕರು ಹೇಳಿದ್ರು, ಆನಂದಪ್ಪ ಅವರು, ನಾ ಕಂಡ ಅದ್ಭುತ ನಿರ್ಮಾಪಕರು. ಅವರ ವ್ಯಕ್ತಿತ್ವ ನನಗೆ ತುಂಬ ಇಷ್ಟ ಆಯಿತು. ನನಗೂ ಅವ್ರಿಗೂ ಯಾವಾಗಲೂ ಮಾತುಕತೆ ನಡೀತಾ ಇತ್ತು. ನನಗನ್ನಿಸ್ತು ನಾವಿಬ್ಬರು ಸಮಾನ ಮನಸ್ಕರು ಅಂತ. ತುಂಬ ದೊಡ್ಡವರು ಅವರು, ಅವರಿಂದ ತುಂಬ ತಿಳ್ಕೊಂಡಿದ್ದೀನಿ. ಅಣ್ಣ, ಈ ಸಿನಿಮಾಯಿಂದ ನಿಮಗೆ ತುಂಬ ದುಡ್ಡು ಬರಲಿ ಅಣ್ಣ. ಮತ್ತೆ ಮತ್ತೆ ಸಿನಿಮಾ ಮಾಡಿ ಅಣ್ಣ, ಮತ್ತೆ ನನಗೆ ಕೆಲಸ ಕೊಡಿ ಅಣ್ಣ, ನಾನು ಖುಷಿಯಾಗಿ ಮಾಡ್ತೀನಿ ಅಣ್ಣ. ಇಲ್ಲ, ನಾನು ಮನೆ ಕಟ್ತಾ ಇದ್ದೆ ಅವಾಗ. ನಾನು ಸುಮ್ಮನೆ ನಾನು ಮನೆ ಕಟ್ತಾ ಇದ್ದೀನಿ, ನನ್ನ ದುಡ್ಡೆಲ್ಲ ಕಷ್ಟ ಕೊಟ್ಬಿಟ್ರು. ದುಡ್ಡು ಕೊಟ್ಟಿದ್ದಾರೆ ಅಂತಲ್ಲ, ಅವ್ರ ವ್ಯಕ್ತಿತ್ವ, ಅವ್ರ ಹಾರೈಕೆ ಆಗಿತ್ತು. ನಾನು ಚಿಕ್ಕವನಾಗಿದ್ದೆ, ಅವರ ಹಾರೈಕೆ ನಾನು ಖಂಡಿತವಾಗ್ಲೂ ಸ್ವೀಕರಿಸ್ತೀನಿ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ ತಂಡಕ್ಕೆ. ಇದು ಮ್ಯೂಸಿಕ್ ಡೈರೆಕ್ಟ್ರೆ, ನೀವು ಸೂಪರ್ ಫಾಸ್ಟ್ ಬಿಡ್ರಿ, ಸಖತ್ತಾಗಿ ಮಾತಾಡ್ತೀವಿ. ಒಳ್ಳೆ ಮ್ಯಾನರಿಸಮ್ ನಾನು ಎಲ್ಲರೂ ಯೂಸ್ ಮಾಡ್ಕೊತೀನಿ. ಥ್ಯಾಂಕ್ ಯು. ಮೆಜೆಸ್ಟಿಕ್ ಸಿನಿಮಾ ಮಾಡಿರಲಿಲ್ಲ ನಾನು. ಈಗ ಮೆಜೆಸ್ಟಿಕ್ 2 ಮಾಡಿದ್ದೀನಿ. ಮೊನ್ನೆ ಡಬ್ಬಿಂಗ್ ಹೋದಾಗ ನೋಡಿದೆ. ಸಿನಿಮಾ ಭಾಳ ಅದ್ಭುತವಾಗಿ ಬಂದಿದೆ. ಸಾಂಗ್ಸ್ ಆಗಲಿ, ಫೈಟ್ ಆಗಲಿ, ಸೀನ್ಗಳಾಗಲಿ, ಸೆಂಟಿಮೆಂಟ್ ಸೀನ್ಗಳಾಗಲಿ, ಡೈರೆಕ್ಟರ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರಿಗೆ ಡೈರೆಕ್ಟ್ರಿಗೆ ಆ ಸ್ಪಾಟಲ್ಲಿ ಇದ್ದ ಟೆನ್ಷನ್ಗೂ ಈಗ ನೋಡಿದ್ರೆ ತುಂಬ ಡಿಫ್ರೆನ್ಸ್ ಇದೆ. ಪಾಪ ಅಲ್ಲಿ ಅವತ್ತಿನ ಡ್ಯೂಟಿ ಅವ್ರದ್ದು. ಆ ಸೀನ್ ಮುಗಿಸೋವರೆಗೂ ಈ ಕಡೆ ಯಾವ ಮಾತು ಕೇಳ್ತಾ ಇದ್ರು, ಆ ಟೆನ್ಷನಲ್ಲಿ ಅವ್ರು ಇರ್ತಾ ಇದ್ರು. ಇನ್ನು ನಮ್ಮ ಪ್ರೊಡ್ಯೂಸರ್ ಯಾವ ಲೊಕೇಶನ್ ಬೇಕು, ಏನು ಬೇಕು, ಎಲ್ಲದಕ್ಕೂ ಪ್ರೋತ್ಸಾಹ ಕೊಟ್ಟರು. ಕೊನೆ ನಮ್ಮ ಕಳಸಿ ಪಾಳ್ಯದಲ್ಲೇ ಮಾಡಬೇಕು ಅಂದರು. ಭರತ್ತು ಆಟ ಆಡ್ದ, ಸಾರ್ ಏನಾದ್ರು ಮಾಡಿ ಅಂತ ನಮ್ಮ ಕಳಸಿ ಪಾಳ್ಯದಲ್ಲೇ ಮಾಡಿದ್ವಿ. ಆಮೇಲೆ ಹೀರೋ ಆಗಲಿ, ಹೀರೋಯಿನ್ನು ಸುಮಾರು ಜನ ಹೊಸಬ್ರು ಮಾಡಿದ್ದಾರೆ. ಎಲ್ಲೂ ನಾನು ನೋಡಿದಾಗ ಹೊಸಬ್ರು ಅನಿಸಿಲ್ಲ. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಶ್ರುತಿ ಮೇಡಮು, ಅವ್ರ ಸಿನಿಮಾಗಳು ನೋಡಿ ಬೆಳೆದಷ್ಟು ನಾವು. ಮೆಜೆಸ್ಟಿಕ್ ಸಿನಿಮಾ ಥರ ಈ ಮೆಜೆಸ್ಟಿಕ್ 2 ಕೂಡ ಸೂಪರ್ ಹಿಟ್ಟಾಗಲಿ, ನಮ್ಮ ಭರತ್ ದರ್ಶನ್ ಥರ ಬೆಳೀಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ನಾಲ್ಕು ಹಾಡು ಪ್ಲಸ್ ಒಂದು ಹಾಡು, 5 ಹಾಡುಗಳಿದೆ. ಈ ಹಾಡು ಬಗ್ಗೆ ಮಾತಾಡಬೇಕು ಅಂತಂದರೆ, ಇದು ಎಫರ್ಟ್ ಭರತ್ ಸರ್ದೆ. ಹಣ ಒಂದು ಹುಚ್ಚುಚಾಗಿ ಏನಾದ್ರು ಮಾಡೋಣ ಅಂತಂದಾಗ ಆಯಿತು ಭರತ್ ಸರ್ ಏನಾದ್ರು ಮಾಡೋಣ ಅಂತ ಹುಚ್ಚುಚಾಗೆ ಮಾಡಿದ್ವಿ. ಅದಕ್ಕೆ ಗಿರೀಶ್ ಬ್ಯೂಟಿಫುಲ್ ಆಗಿ ಲಿರಿಕ್ಸ್ ಬರೆದು ಹುಚ್ಚುಚಾಗಿ, ಅದು ಹುಚ್ಚುಚಾಗಿ ಇದೆ. ಇನ್ನು ನನ್ನ ಧ್ವನಿಯಾಗಿ ಅಷ್ಟು ಜನ ಸಿಂಗರ್ಸ್, ಅವ್ರ ಪ್ಲಸ್ ಗಿರೀಶ್ 7 ಜನನು ಅಷ್ಟು ಚೆನ್ನಾಗಿ ಹಾಡಿಕೊಟ್ರು. ಚೆನ್ನಾಗಿದೆ, ಹಾಡು ಖುಷಿ ಇದೆ ಸರ್. ಇನ್ನು ಸಿನಿಮಾದಲ್ಲಿ ಐಟಮ್ ಸಾಂಗ್ ಇದೆ. ಒಂದು ಹಾಡು ನಾಡು ನುಡಿ ಬಗ್ಗೆ ಹೇಳೋ ಒಂದು ಹಾಡು, ಒಂದು ಹಾಡು ತಾಯಿ ಮಗನ ಅಂತ ಹೇಳೋ ಒಂದು ಹಾಡು, ಇನ್ನೊಂದು ಹಾಡು ಒಂದು ಲವ್ ಸಾಂಗ್. ಹಾಂ ಸರ್, ಶೆಡ್ ಅದೇ ಐಟಮ್ ಸಾಂಗ್ ಸರ್. ಒಂದು ಶೆಡ್ಡಿಗೆ ಹೋಗೋಣ ಬಾ ಅಂತ ಒಂದು ಸಾಂಗ್ ಇದೆ, ಗೊತ್ತಿಲ್ಲ. ನೀವು ಮಾತ್ರ ನಿರ್ಮಾಪಕರು ಮಾರಿದ್ಮೇಲೆ ಯಾವ ಹಾಡಿದೆ ಅಂತ
ಸರ್ಗಂತೂ ಅದು ಭಯಂಕರ ಇಷ್ಟ ಇದೆ. ಅದು ಹೌದು ಸರ್, ಅದು ಡೈರೆಕ್ಟರ್ ಬರ್ದಿದ್ದಾರೆ, ಚೆನ್ನಾಗಿದೆ ಸರ್. ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು ಅಂದರೆ ಅವರೊಂದು ಮೂರ್ತಿ, ಮಾತ್ಮರ ಮೂರ್ತಿ ಇದ್ದಂಗೆ, ಅಷ್ಟು ಅದ್ಭುತವಾದಂಥ ವ್ಯಕ್ತಿತ್ವ ಇರುವಂಥ ಒಂದು ಉಳಿದಿರ ಮೂರ್ತಿ ಇದ್ದಾರೆ ನಮ್ಮ ಪ್ರೊಡ್ಯೂಸರ್. ದೇವರಂಥ ಮನುಷ್ಯ, ಅವ್ರಿಗೆ ನಾವು ಯಾವಾಗ ಋಣಿಯಾಗಿರ್ತೀವಿ. ತುಂಬ ಒಳ್ಳೆ ವ್ಯಕ್ತಿತ್ವ ಇರುವಂಥ ಅದ್ಭುತವಾದ ವ್ಯಕ್ತಿ ನಾವು ಜೀವನದಲ್ಲಿ ನೋಡಿದ್ದು ಅಂದರೆ ನಮ್ಮ ಆನಂದ ಸರ್. ನಿಮಗೆ ಖುಷಿ ಇದೆ ಸರ್, ಹಾಡುಗಳಿಗೆ ಸಿನಿಮಾಗೆ ಇವ್ರ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಇದೆ. ಮ್ಯೂಸಿಕ್ ಮಾಡಿದ್ರು ಇಷ್ಟೇ ಸ್ಪೀಡ ನೀವು? ಫುಲ್ ಸ್ಟಾಪ್ ಅಲ್ಲ, ನಾನು ನುಡ್ಸೋದಷ್ಟೇ ಅಲ್ಲ, ಮಾತಾಡೋದು ಸಂಬಂಧನೇ ಇಲ್ಲ. ಕೆಲಸ ಮಾತಾಡ್ತಿದೆ ಸರ್ ಜಾಸ್ತಿ. ಥ್ಯಾಂಕ್ ಯು, ತುಂಬಾ ಒಳ್ಳೇದಾಗ್ಲಿ ಸಿನಿಮಾಯಿಂದ ನಿಮ್ಗೆ. ತೇಜಸ್ ಅವ್ರು ಲಿರಿಕಲ್ ವ್ಯೂಗೆ ನೋಡಿದೆ. ನಮ್ಮ ಫಸ್ಟು ನಮ್ಮಣ್ಣ ನನಗೆ 20 ವರ್ಷದಿಂದ ಅವರು ಸಿನಿಮಾ ರಂಗಕ್ಕೆ ಆ್ಯಕ್ಚುಲಿ ಇನ್ವೈಟ್ ಮಾಡ್ತಾನೆ ಇದ್ದೆ. ಸ್ವಲ್ಪ ಲೇಟಾಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದರು. ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ, ಟೈಟ್ಲು ಪ್ಲಸ್ ಆಯಿತು, ತುಂಬ ಚೆನ್ನಾಗಿ ಅದ್ಭುತವಾಗಿ ಸಿನಿಮಾ. ನಾನು ಸರ್ಟಿಗೆಲ್ಲ ಹೋದೆ, ರೇಟಿಂಗ್ ಎಲ್ಲ ಸಿನಿಮಾ ನೋಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಅಂತಂದ್ರು ಸಿನಿಮಾ ಸಕ್ಸಸ್ ಆಗಬೇಕು, ಅವರು ಇಂಡಸ್ಟ್ರಿಗೆ ಉಳಿಬೇಕು ಅವ್ರು. ಆ್ಯಕ್ಚುಲಿ ಸಿನಿಮಾ ಇತ್ತೀಚೆಗೆ ಸಿನಿಮಾ ರಂಗದಲ್ಲಿ ಏನಂದರೆ ತುಂಬ ಸಮಸ್ಯೆಗಳಿದ್ದಾವೆ. ಆ್ಯಕ್ಚುಲಿ ಕನ್ನಡ ಸಿನಿಮಾಗಳು ನೋಡ್ತಾ ಇಲ್ಲ, ಈ ಥರದೊಂದು ಸಂಸ್ಥೆಯಲ್ಲಿ ಪರಿಸ್ಥಿತಿಯಲ್ಲಿ ಅವ್ರ ಸಿನಿಮಾ ಬರ್ದಿರೋದೇ ಗ್ರೇಟು. ಈ ಸಿನಿಮಾ ಸಕ್ಸಸ್ ಆಗಿ ಅವ್ರು ಕಂಟಿನ್ಯೂ ನೆಕ್ಸ್ಟ್ ಸಿನಿಮಾಗಳು ಮಾಡಬೇಕು. ಭರತ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಟೆಕ್ನಿಷಿಯನ್ಸ್ಗೆಲ್ಲ ಒಳ್ಳೇದಾಗಲಿ, ಈ ಸಿನಿಮಾ ತಂಡ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಸರ್ ಹೇಳಿ, ಹಾಡು ಹೆಂಗ್ ಅನಿಸ್ತು? ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಭರತನ ಬಗ್ಗೆ ಮಾತಾಡೋದಾದ್ರೆ, ಯಾಕಂದ್ರೆ ಪುಟ್ಟ ಮಗು ಇದು ನನ್ನ ಕೈಯಲ್ಲಿ. ಯಾಕಂದ್ರೆ ನಾನು ಅವ್ರ ಫಾದರ್ಗೆ, ಶಿಲ್ಪಾ ಶ್ರೀನಿವಾಸ್ ಸರ್ಗೆ ಕ್ಲಾಸ್ ಮಾಡ್ತಿದ್ದೆ, ಪಾಠ ಮಾಡ್ತಿದ್ದೆ, ಅವ್ರಿಗೆ ಟೀಚ್ ಮಾಡ್ತಿದ್ದೆ. ಆಗ ಅವರು ಇಂಡಸ್ಟ್ರಿಗೆ ಬರಬೇಕು ಅಂತ ತುಂಬ ಆತುರದಲ್ಲಿ ಆಸೆ ಪಟ್ಟಿದ್ರು ಕೂಡ. ಬಟ್ ತುಂಬ ಸಿನ್ಸಿಯರ್ ಆಗಿ ಆ ದಿನಗಳಲ್ಲಿ ಗಣೇಶ, ಈಗೇನು ಗೋಲ್ಡನ್ ಸ್ಟಾರ್ ಗಣೇಶ, ನಾನು ಎಲ್ಲರೂ ಒಟ್ಟಿಗೆ ಅಲ್ಲಿ ಅವ್ರ ಮನೇಲಿ ಹೋಗಿ ಪಾಠ ಮಾಡ್ತಿದ್ವಿ. ಇಲ್ಲೇ ಇದ್ದಾರೆ ಅಕ್ಕ, ನಮಗೆ ಗುಣಪಡಿಸಿ ಊಟ ಮಾಡಿಸಿ ಬೆಳಿತಿದ್ರು. ಇವನು ಹಿಂದೆಗಡೆ ಒಂದು ಸುಮ್ಮನೆ ನಿಂತಿರೋನಷ್ಟೇ. ಇವತ್ತು ವೇದಿಕೆಯನ್ನು ಅಲಂಕರಿಸಿದ್ದಾನೆ, ಇಷ್ಟು ಒಳ್ಳೆ ಮೆಜೆಸ್ಟಿಕ್ 2 ಅನ್ನೋ ಚಿತ್ರದಲ್ಲಿ ಅಭಿನಯಿಸ್ತಿದ್ದಾನೆ ನಾಯಕ ನಟನಾಗಿ ಅಂದಾಗ ತುಂಬ ಖುಷಿಯಾಗುತ್ತೆ. ಅದ್ಭುತವಾದ ಯಶಸ್ಸನ್ನು ಕಾಣಲಿ ಅನ್ನೋದು ಆಸೆ. ಯಾಕಂದರೆ ನಾನು ಈ ಝೋನಲ್ಲಿ ಕೆಲಸ ಮಾಡಿ ತುಂಬ ವರ್ಷಗಳಾಗೋಯ್ತು. ಬರೀ ಕಾದಂಬರಿ ಆಧಾರಿತ ಚಿತ್ರಗಳನ್ನು ಮಾಡ್ತಾ ಹೊರಟಿರ್ತೀನಿ. ಹಾಗಾಗಿ ಹಾಡು ಮಾತ್ರ ತುಂಬ ಚೆನ್ನಾಗಿದೆ. ಮೊದಲಿಗೆ ಮ್ಯೂಸಿಕ್ ಡೈರೆಕ್ಟರ್ ಅವ್ರಿಗೆ ಮತ್ತು ಇಡೀ ಟೆಕ್ನಿಷಿಯನ್ಸ್ಗೆ ಒಳ್ಳೆಯದಾಗಲಿ, ಹಾಗೆ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಈ ಥರ ಹಿಂದೆ ಕೆಲಸ ಮಾಡೋ ಟೆಕ್ನಿಷಿಯನ್ಸ್ನ ಮುಂದೆ ಕರೆದು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಮೊದಲನೇದಾಗಿ ಈಗ ಸಿನಿಮಾ ಟೀಮ್ ಅವರು ನಾವು ಏನೋ ಒಂದು ಅದ್ಭುತ ಕ್ರಿಯೇಟ್ ಮಾಡ್ತೀವಿ ಅಂತೇಳಿ ನಮ್ಮನ್ನ ನಂಬಿದ್ದಕ್ಕೆ ಪ್ರೊಡ್ಯೂಸರ್ಗಾಗಿರ್ಬೋದು, ಡೈರೆಕ್ಟರ್ಗಾಗಿರ್ಬೋದು, ಭರತ್ ಸರ್